ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಮನೋಜ್ ಅವರು ಏನು ತಿಂಡಿ ಮಾಡ್ತೀಯಾ ಬಿಡು, ಏನಾದರೂ ಔಟ್ಸೈಡಿಂದ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಓಕೆ ಆಯಿತು ಅಂತ ಹೇಳಿದೆ. ಮತ್ತು ಅವರು ಕಾಲ್ ಸೂಪು ಮತ್ತು ಒಂದು ಬಿರಿಯಾನಿ ತೊಗೊಂಬಂದಿದ್ರು. ನಾನು ಮಶ್ರೂಮ್ ಬಿರಿಯಾನಿನೇ ತೊಗೊಂಬನ್ನಿ ಅಂತ ಹೇಳಿದ್ದೆ. ಬಟ್ ಅವರು ಬೆಳಗ್ಗೆನೇ ಮಶ್ರೂಮ್ ಬಿರಿಯಾನಿ ಸಿಗಲ್ಲ ಅಂತ ಹೇಳಿಬಿಟ್ಟು ಚಿಕನ್ ಬಿರಿಯಾನಿ ಹಾಗೆ ಕಾಲ್ ಸೂಪ್ ತೊಗೊಂಬಂದಿದ್ರು. ಸರಿ ಆಯಿತು ಅಂತ ಹೇಳಿ ತಿಂದಿದ್ದಾಯಿತು. ಬಟ್ ಏನಪ್ಪ ಅಂದರೆ ಚಿಕನ್ ಬಿರಿಯಾನಿ ತುಂಬ ಕ್ವಾಂಟಿಟಿ ಕೊಟ್ಟಿದ್ದರು. ಯಾವುದೋ ಗೌಡ್ರು ಮನೆ ಬೀಗ್ರೂಟ ಅಂತ ಹೋಟ್ಲಿಂದ ತೊಗೊಂಬಂದಿದ್ದಂತೆ. ತುಂಬ ಜಾಸ್ತಿ ಕ್ವಾಂಟಿಟಿ ಇತ್ತು. ಇದನ್ನೇ ಮತ್ತೆ ನಾನು ಮಧ್ಯಾಹ್ನ ತಿಂದಿದ್ದಾಯಿತು, ಅಷ್ಟು ಜಾಸ್ತಿ ಕೊಟ್ಟಿದ್ದರು. ಸೊ ಹಾಗಾಗಿ 2 ಟೈಮ್ಸ್ಗೆ ಇದನ್ನೇ ಊಟ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇವನ್ ಕಾಲ್ ಸೂಪುದು ಅಷ್ಟೇ ಟೇಸ್ಟ್ ಚೆನ್ನಾಗಿತ್ತು. ತುಂಬ ಕ್ವಾಂಟಿಟಿ ಎಲ್ಲ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸೂ ತುಂಬ ಚೆನ್ನಾಗಿತ್ತು. ಮತ್ತು ಗುಂಡುಂಗೂ ಕೊಡೋಣ ಅಂತ ಹೇಳಿಬಿಟ್ಟು ಮನೋಜ್ ಅವರು ಗುಂಡುಂಗೆ ಸೂಪ್ ಹಾಕಿದ್ರು. ಅವನು ಕುಡಿತಾನೋ ಇಲ್ವೋ ಅಂತ ನೋಡೋಕ್ಕೆ. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಅವನು ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದ. ಸರಿ ಆಯಿತು, ಬಿಸಿ ಆರಿದ್ಮೇಲೆ ಅವನು ಕುಡಿತಾನೆ ಅಂತ ಹೇಳಿ ಸುಮ್ಮನೆ ಆಗಿದ್ದಾಯಿತು. ಬಟ್ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಸ್ಪೈಸಿ ಫುಡ್ಡು ಈ ಥರ ಎಲ್ಲ ಕೊಡೋದಕ್ಕೆ ಅವನಿಗೆ. ಬಟ್ ಈ ಥರ ಕಾಲ್ ಸೂಪ್ ಎಲ್ಲ ಕುಡಿದ್ರೆ ಏನು ತೊಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀವಿ. ಜಾಸ್ತಿ ಅವನಿಗೇನು ಹಾಕೋದು ಇಲ್ಲ. ಅವನು ಇತ್ತೀಚೆಗೆ ಸ್ವಲ್ಪ ಟೇಸ್ಟಿಗೆ ಅಂತ ಕೊಟ್ಟರೆ ಅದೇ ಬೇಕು ಅಂತ ಹೇಳಿಬಿಟ್ಟು ನಾವು ತಿನ್ನೋದಕ್ಕೇ ತಟ್ಟೆಗೇ ಬಾಯಿ ಹಾಕೋಕ್ಕೆ ಬರ್ತಾನೆ. ಆ ಥರ ಎಲ್ಲ ಕಿತಾಪತಿ ಮಾಡ್ತಾಯಿದ್ದಾನೆ. ಸೊ ಕಂಪ್ಲೀಟಾಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಕೋದು ಬೇಡ ಅಂತ ಹೇಳಿ. ನಾನು ಮತ್ತು ಮನೋಜ್ ಅವರು ಇವತ್ತು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಕೆಲವೊಂದು ಮನೆಗೆ ಬೇಕಾಗಿರುವಂಥ ಗ್ರಾಸರೀಸ್ ಮತ್ತು ಥಿಂಗ್ಸ್ ಏನೇನಾದರೂ ಬೇಕಿರುತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಬರೋಣ ನೋಡಿಕೊಂಡು ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಅಯ್ಯೋ ಬಿತ್ತು, ಶಿಟ್ ಎತ್ತಿಡಪ್ಪ. ಬಾ ಗೊಂಡ, ಇಲ್ಲಿ ಬಾ. ಇವತ್ತು ಗುಂಡ ಮನೆ ಒಬ್ಬನೇ ಇರಬೇಕು. ಆ್ಯಕ್ಚುಲಿ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲ, ಸೊ ಹಾಗಾಗಿ ಅವನ್ನ ಇಲ್ಲೇ ಒಬ್ಬನ್ನೇ ಬಿಟ್ಟು ಹೋಗ್ತಾ ಇದ್ದೀವಿ. ಅವನು ಆಚೆ ಹೋಗ್ಬಿಡ್ತಾ ಇದ್ದ. ಸೊ ಹಾಗಾಗಿ ಮನೋಜ್ ಅವರು ಈ ಉಡ್ಡು ತೊಗೊಂಬಂದಿದ್ದಾರೆ. ಅವನ ಆ ಕಡೆ ಹೋಗದೆ ಇರಲಿ ಅಂತ ಹೇಳಿಬಿಟ್ಟು. ಪಕ್ಕದ ಮನೆಯವರು ಸ್ವಲ್ಪ ಎದ್ರುಕೊಂತಾರೆ ಗುಂಡನ್ನ ನೋಡಿ. ಹಾಗಾಗಿ ಈ ಥರ ತೊಗೊಂಬಂದು ಹಾಕಿದ್ದಾರೆ. ಅವನ ಆಚೆ ಅವ್ರ ಮನೆಗೆ ಹೋಗದೆ ಇರಲಿ ಅಂತ ಹೇಳಿಬಿಟ್ಟು. ಅವನ್ನ ಇವಾಗ ಮನೇಲಿ ಒಬ್ಬನ್ನೇ ಬಿಟ್ಬಿಟ್ಟು ನಾವಿವಾಗ ಬೇಗ ಹೋಗಿ ಬೇಗ ಬರಬೇಕು ಗುಂಡನಿಗೋಸ್ಕರ. ಬಾರಗುಂಡ, ಗೊತ್ತಾ ಗುಂಡನ್ನ ಮನೇಲಿ ಒಬ್ಬನೇ ಬಿಟ್ಟಿದ್ದೀವಲ್ಲ, ಸೊ ಅವನು ನಾವು ಆಚೆ ಬಂದ ತಕ್ಷಣ ಬಡ್ಕೊತಾ ಇದ್ದಾನೆ. ನನಗಂತೂ ಸಖತ್ ಬೇಜಾರಾಗ್ತಾಯಿತ್ತು. ಬೇಗನೆ ಮನೆಗೆ ಬರಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಹೋಗ್ಬಿಟ್ಟು. ಇವಾಗ ನಾನು ಮನೋಜ್ ಅವರು ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದಾಯಿತು. ಪಾರ್ಕಿಗಂತೂ ಫುಲ್ ಆಗಿಬಿಟ್ಟಿದೆ ಅಲ್ವಾ ಅಲ್ವಾ ನಾವು ಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ತೊಗೊಂಡು ಬಿಲ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತಿದ್ವಿ. ಮತ್ತು ಬಿಲ್ಲು ಎಷ್ಟಾಯಿತು ಅಂತ ಹೇಳಿದ್ರೆ 6802 ರೂಪೀಸ್ ಆಯಿತು.
ಕೇವಲ ಗ್ರಾಸರೀಸ್ ಅಷ್ಟೇ ಅಲ್ಲ, ಕೆಲವೊಂದು ಮನೆಗೆ ಬೇಕಾಗಿರುವಂತಹ ನೆಸೆಸರಿ ಇರುವಂತಹ ಐಟಮ್ಸು ತೊಗೊಂಡಿದ್ದಾಯಿತು. ಹಾಗಾಗಿ ಸ್ವಲ್ಪ ಈ ಸಲ ಬಿಲ್ ಜಾಸ್ತಿನೇ ಆಯಿತು. ಮತ್ತು ಈ ಥರ ಶಾಪಿಂಗೆಲ್ಲ ಹೋದಾಗ ಕ್ಯಾರಿ ಬ್ಯಾಗ್ನ ಮರಿದೇ ತೊಗೊಂಡೋಗಿ ನಾನು ಮರೆತುಬಿಟ್ಟು ತೊಗೊಳ್ದೆ ಹಾಗೆ ಹೊರಟೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲೇ ಪರ್ಚೇಸ್ ಮಾಡಿದ್ದಾಯಿತು. ನೀವೇನಾದರೂ ಹೋದರೆ ಕ್ಯಾರಿ ಮಾಡಿ. ನಾವಿವಾಗ ಮನೆಗೆ ರೀಚ್ ಆದ್ವಿ. ಗುಂಡ ಅಂತೂ ನಾವು ಮನೆಗೆ ಬಂದಾಗ ಏನು ತೊಗೊಂಬಂದಿದ್ದೀವಿ, ಅವನಿಗೋಸ್ಕರ ಏನಾದರೂ ತೊಗೊಂಬಂದಿದ್ದೀವ ಏನು ಎತ್ತ ಅಂತ ಎಲ್ಲ ಬ್ಯಾಗ್ ಎಲ್ಲನೂ ಚೆಕ್ ಮಾಡ್ತಾ ಇದ್ದ. ಅವನಿಗೂ ನಾವು ಪೆಡಿಗ್ರಿ ತೊಗೊಂಬಂದಿದ್ದು, ಬಟ್ ಅವನು ಅದೆಲ್ಲನೂ ನೋಡೋದು, ಏನು ತಂದಿದ್ದಾರೆ ಏನು ತಂದಿಲ್ಲ ಈ ಥರ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಏನಪ್ಪ ಅಂತ ಅಂದರೆ, ನಾವು ಡಿಮಾರ್ಟಿಂದ ಬರ್ತಾ ಹಾಗೆ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದು. ಬಟ್ ಬರುವಾಗಲೇ ಎಷ್ಟು ಬ್ಯಾಗ್ ಇತ್ತು ಅಂದರೆ 3 ಬ್ಯಾಗ್ ಇತ್ತು, ಒಂದು ಇದಿತ್ತು. ಸೊ ಒಂದು ಬಾಕ್ಸ್ ಇತ್ತು. ಸೊ ಹಾಗಾಗಿ ನಾವು ತರಕಾರಿ ಅಲ್ಲಿ ಬರ್ತಾ ತೊಗೊಂಬರೋಕ್ಕಾಗಲಿಲ್ಲ. ನಾವು ಅಂದ್ಕೊಂಡಿದ್ದು ಬರ್ತಾನೆ ತೊಗೊಂಬಂದ್ಬಿಡೋಣ ಅಂತ, ಬಟ್ ಆಗಲಿಲ್ಲ. ಮನೆಗೆ ಬಂದುಬಿಟ್ಟು ತೊಗೊಂಬರೋಣ ಅಂತ ಅಂದ್ಕೊಂಡು ಇವಾಗ ಮತ್ತೆ ನಾವು ಆಚೆ ಹೋಗಬೇಕು ತರಕಾರಿ ಎಲ್ಲ ತೊಗೊಂಬರೋಕ್ಕೆ ಅಂತ ಹೇಳಿಬಿಟ್ಟು ಇವಾಗ ನಾನು ಮತ್ತು ಮನೋಜ್ ಅವರು ಅದಕ್ಕೇ ಹೊರಟಿದ್ದೀವಿ. ಗುಂಡನ್ನು ನಾವು ತರಕಾರಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋ ಗುಂಡ ಬಾ. ಗುಂಡ ಬರೀ 1 ಫ್ಲೋರ್ ಅಷ್ಟೇ ಕೆಳಗಡೆ ಬಂದ, ಆಮೇಲೆ ಬರಲಿಲ್ಲ. ಹಾಗಾಗಿ ಮನೆಗೆ ಬಂದಿದ್ದಾಯಿತು. ಗುಂಡ ನಾನು ತರಕಾರಿ ತೊಗೊಂಬರಕ್ಕೆ ಹೋದಾಗ ನನ್ನ ಬಿಟ್ಟೋಗ್ಬಿಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಳೋ ಥರ ಆಡ್ತಾ ಇದ್ದ. ಆಮೇಲೆ ಗುಂಡನ್ನ ಮನೋಜ್ ಅವರೇ ಎತ್ಕೊಂಡಿದ್ರು, ಬೈಕಲ್ಲಿ ಕೂರಿಸ್ಕೊಂಡಿದ್ರು. ಆಮೇಲೆ ಹಾಗೆ ಬರ್ತಾ ಪಾನಿಪುರಿ ತೊಗೊಂಡು ಅಲ್ಲಿಂದ ರಿಟರ್ನ್ ಹೊರಟಿದ್ದಾಯಿತು. ನಾವಿವಾಗ ಮನೆಗೆ ರೀಚ್ ಆದ್ವಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೇನಾದರೂ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ ನೀವು ನನ್ನ ಕಡೆಯಿಂದ ನೋಡೋಕ್ಕೆ ಇಷ್ಟಪಟ್ಟರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.